ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿದಿರ ಬಗ್ಗೆ, ಯಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಕೆಟ್ಟದಾಗ ನೀವು ನೋಡಿದಿರಿ. ಎಷ್ಟು ಚಂದ ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ವರ್ಸ್ಟ್ ಅವನು ಅಂದ್ರೆ ಎಜುಕೇಶನ್ ಇಲ್ದಿರೋ ರೀತಿ ಮಾತಾಡಿದಾರೆ ಅವರು. ವೈ ನಾನು ಕೇಳೋದು ವೈ, ಯಾಕೆ, ಏನಕ್ಕೆ? ನಿಮ್ಗೆ ಚೇಂಬರ್ ಇರ್ಲಿಲ್ವಾ? ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ? ನಮಗೂ ಮಾತಾಡಕ್ ಬರ್ತದೆ. ಅವ್ರು ಏನ್ ಮಾತಾಡ್ತಾರೆ ಅದಕ್ಕಿಂತ 100ರಷ್ಟು ಮಾತಾಡ್ತೀನಿ ನಾನು ಬಿಟ್ರೆ. ಯಾಕಂದ್ರೆ ನಾವು ಭಾಷೆ ಹುಟ್ಟಿರೋದೇ ಜನಪದ, ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ಅವ್ರಿಗಿನ್ನ ಚೆನ್ನಾಗಿ ಮಾತಾಡ್ತೀನಿ ಈ ತರ ಲ್ಯಾಂಗ್ವೇಜ್. ಬಟ್ ನಾನು ಆ ತರ ಕೀಳು ಮಟ್ಟಿಗೆ ಇಳಿಯಲ್ಲ, ಯಾವತ್ತೂ ಇಳಿಯಕ್ ಹೋಗೋದು ಇಲ್ಲ ನಾನು. ಏನೇನೋ ಸ್ಟೇಟ್ಮೆಂಟ್ ಕೊಟ್ರು, ಏನೇನೋ ಇದಾಗಿ ಅದಂಗೆ ಹಿಂಗೆ, ಅದು ಒಬ್ಬರ ಬಗ್ಗೆ ಮಾತಾಡಿದ್ರು. ಓಕೆ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡಪ್ಪ ನನಗೆ ಅವಮಾನ ಆಯ್ತು, ಸರಿ ನಾನು ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದು. ಪ್ರತಿ ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ. ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ. ಅಂದ್ರೆ ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರು ಇದು ಇಲ್ಲ, ಅಭ್ಯಂತರ ಇಲ್ಲ. ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರ್ಬೇಕು. ನಾನು ಕೇಳೋದು, ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು, ಆಯ್ತಾ? ಇವತ್ತು 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯ್ತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲ್ ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಯಾರೋ ಕರಿಯ ಪಾಪ ಎಂತ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನ್ ಗೊತ್ತು? ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡೋದು ನನಗೆ, NM ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು, ಸರ್ ಏನ್ ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಒಂದೇ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ. ಮನೋಹರ್ ಸರ್ ಫೋನ್ ಮಾಡ್ಬಿಟ್ರು, ಏನ್ ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾವ, ಏನ್ ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ನಿಗೆ, ಯಾರು ಸರ್ ಅವನು, ಲೂಸರ್ ಸರ್ ಅವನು ಅಂತ ಕೇಳ್ತಾರೆ. ಅಂದ್ರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡ್ಬೇಕು. ನಿಂದೆ ಎಷ್ಟಿದೆ ಅಷ್ಟು ಮಾತಾಡ್ಬೇಕು ಅಲ್ವಾ? ಪ್ರತಿಯೊಬ್ಬನು ಅಷ್ಟೇ, ನಂದೇನಿದೆ ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡ್ಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡ್ಲೇಬಾರ್ದು. ಫಸ್ಟ್ ಆಫ್ ಆಲ್ ದಿಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇನೆ ಏನ್ರಿ ಮಾತಾಡೋದು? ಇದ್ದಾಗ ಮಾತಾಡ್ಬೇಕೈತೆ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿ ಇದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು, ಬಾ ಇಲ್ಲಿ ಬಾ ಬನ್ರಿ, ಎಲ್ಲಿ ಬರ್ತೀರಾ? ಎಲ್ಲಿ ಬರಕ್ ಸಾಧ್ಯ ನೀವು? ನನ್ನ ಮನೆ ಚಂದ್ರಲೇಔಟು, ನನ್ನ ಆಫೀಸ್ ಚಂದ್ರಲೇಔಟು, ನನ್ನ ತೋಟ ಬಂದ್ಬಿಟ್ಟು ಮದ್ದೂರು, ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನ್ ಕರೆದಾಗ ನೀನೇನಾದ್ರು ಆತರ ತುಂಬಾ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕಂದ್ರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆತರ ಯಾರು ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನ್ ಗೊತ್ತಾ, ಸೊ ಅವತ್ತು ಎಲ್ಲಾರು ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲಾರ್ಗು ಹೇಳಲ್ಲ, ಯಾಕೆಂದ್ರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕಂದ್ರೆ ಸಮಾಜದಲ್ಲಿ ಫಸ್ಟು ನಮ್ಮಂತವ್ರನ್ನಾಗ್ಲಿ, ಪ್ರತಿಯೊಬ್ಬ ರಾಜಕೀಯ ಆಗ್ಲಿ, ಪೊಲಿಟಿಕ್ಸ್ ಏನೇ ಆಗ್ಲಿ, ಸಮಾಜದಲ್ಲಿ ಸರಿ ದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಂಡ್ಬಂದು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಬಿಕಾಸ್ ಆಫ್ ಯು, ನಿಮ್ಮಿಂದಾನೆ. ನೀವಿಲ್ಲ ಅಂದ್ರೆ ನಾವೇನು ಇಲ್ಲ, ಬೇಸಿಕಲಿ ಝೀರೋ. ಯಾಕಂದ್ರೆ ತಲುಪಿಸಿದ್ರ ಮನೆಗೆ, ಇವ್ರು ಪ್ರೇಮ್ ಕಣ, ಇವ್ರು ಪುನೀತ್ ರಾಜ್ಕುಮಾರ್ ಕಣ, ಇವರು ದರ್ಶನ್ ಕಣ, ಇವರು ಕಿಚ್ಚ ಸುದೀಪ್ ಕಣ ಅಂತ ತಲುಪಿಸಿದ್ರ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆತರ ಯಾರಾದ್ರೂ ಕೇಳಿದಾಗ, ಆತರ ತುಂಬಾ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದ್ಯಾ? ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದ್ಯಾ, ಹೇಗೆ ಅಂತ? ಇಲ್ಲ, ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ, ನಾನು ಉದಾಹರಣೆಗೆ ಈಗ ಅವ್ರವ್ರು ಯಾರ್ಯಾರ್ದೋ ದುಡ್ಡು ಇಸ್ಕೊಂಡಿರ್ಬೋದು, ಕೊಟ್ಟಿರ್ಬೋದು, ಬಿಟ್ಟಿರ್ಬೋದು, ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ, ಸಿನಿಮಾ ಮಾಡ್ಲಿಲ್ಲ, 2 years 3 years ಸಿನಿಮಾ ಮಾಡ್ಲಿಲ್ಲ, ಬರ್ಲಿಲ್ಲ. ಆದ್ರೂ ಸರಾಗೋವಿಂದವ್ರು ಒಂದು ಮಾತಾಡಿದ್ರು, ಪ್ರೇಮವ್ರು ಏನೋ ಕಷ್ಟ ಇಲ್ಲ, ಅದನ್ನ ಕೊಟ್ಬಿಡಿ ಪ್ರೇಮವ್ರೆ. ಕೊಟ್ಟೆ ನಾನು ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕೊಡ್ಬೇಕಾ ಇವ್ರುಗಳಿಗೆ
ಆಯ್ತಾ, ಬಂದು ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಕುಂತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅನ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯ್ತು ಅನ್ನೋದಕ್ಕೆ ಇದೇ ನಿಮ್ ಕ್ವಶನ್. ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ, ಯಾರಾದ್ರೂ ಕರೆದು ಬೈತಿದ್ರ, ಮಾತಾಡ್ತಿದ್ರ, ಯಾರಾದ್ರೂ ಹೇಳ್ತಿದ್ರ, ಬೆಲ್ಡ್ ಮಾಡಿ ತೋರಿಸ್ತಿದ್ರ, ಲವ್ ಬರ್ರ ಇಲ್ಲಿ ಯಾಕ್ರ ನಮ್ಮ ಮನೆ ಮರ್ಯಾದೆ ಇಟ್ಕೊಂಡು, ಯಾಕಂದ್ರೆ ಮನೆ ಅಂತೀವಲ್ವಾ, ನಮ್ಮ ಮನೆ ಅಂತೀವಿ, ಚಿತ್ರರಂಗ ಒಂದು ಮನೆ, ಇದು ಫಿಲಿಂ ಚೇಂಬರ್ ಒಂದು ನಮ್ಗೆ ತಾಯಿ ಸ್ಥಾನದಲ್ಲಿ ಇರೋದು ಇದು ಅಂತ ಹೇಳ್ತೀವಲ್ಲ. ಸೊ ಕೇಳ್ಬೋದಲ್ವಾ, ಮಾತಾಡ್ಬೋದಲ್ವಾ, ಯಾಕೆ ಕೇಳಲಿಲ್ಲ ಅವರು? ಆಮೇಲೆ ನಾನು ಹೇಳೋದು, ಒಂದು ಸರಿ ಯಾರಾದ್ರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದ್ರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರ್ಬೇಕು, ಬಂದು ಕೇಳ್ಬೇಕು, ಕರೀರಿ ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ. ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವಿ ಹಾಕೊಂಡ್ರಿ, ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡೋ ಧೈರ್ಯ ಯಾರಿಗಿದೆ? ಮಾಡ್ಬೇಕು. ಈಗ ಚೇಂಬರ್ ಮಾಡ್ಬೇಕೀಗ, ಅಮ್ಮ ಕೂತಿಯಾರ, ಜಯಮಾಲಮ್ಮ ಕೂತಿಯಾರ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕೀಗ. ಈಗ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗ, ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ, ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಹೋಗ್ತಿದೆ, ಲೆಟರ್ ಕೊಡ್ತಾ ಇದೀವಿ, ಕೊಟ್ಟಿದ್ದೀನಪ್ಪ ಮಗ. ನಿರ್ಮಾಪಕ ಸಂಘದಲ್ಲಿ ಲೆಟರ್ ಮಾಡಿದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯ್ತಾ, ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ. ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಅಪ್ಪು ಅವ್ರ ಬಗ್ಗೆ, ಕಲಾವಿದ್ರ ಬಗ್ಗೆ, ಎಲ್ಲಾರ ಬಗ್ಗೆ ಮಾತಾಡಿ. ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಬಂದ್ರ ಟಾರ್ಗೆಟ್ ಮಾಡೋದಕ್ಕೆ ಈಗ ದುಡ್ಡಿನ ವ್ಯವಹಾರ ಆಯ್ತು, ಕ್ಲಿಯರ್ ಮಾಡಿದೆ. ಅದಾದ್ಮೇಲೆ ಕೂಡ ಮುಂದಿನ ಸಿನಿಮಾ ಇದೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾರಲ್ವಾ? ಆಯ್ತು ಅಲ್ವಾ, ಧ್ರುವ್ ಬಗ್ಗೆ ಅಲ್ಲ, ಕೆವಿಎನ್ ಅವ್ರ ಬಗ್ಗೆ ಯಾಕೆ ಮಾತಾಡೋದು? ಫಸ್ಟ್ ಆಫ್ ಆಲ್ ಗುರು, ಒಂದ್ ಸಿನಿಮಾ ಮಾಡಿದಾಗ, ನಾನು ಕರಿಯಾ ಸಿನಿಮಾ ಇಂದ ಹಿಡಿದು ಟಿಲ್ ಟುಡೇ ಕೆಡಿ ವರ್ಗುನು ಒಂದೇ, ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು. ನಾನು ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ ಕೆಡಿ ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೀನಿ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು. ಏನಕ್ಕೆ ಕೇಳಿ ನಾ ಇರೋದು? ಪ್ರೊಡ್ಯೂಸರ್ಗೆ ನೋವಾಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತಗೊಂಡೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟಾಗ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. ಕೆವಿಎನ್ 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, ಅದು ಕೆವಿಎನ್ ಅವ್ರದ್ದು, ಕೆವಿಎನ್ ಸಂಸ್ಥೆಯವ್ರದ್ದು. ಅದು ಈಗ ಯಾರು ಮಾತಾಡಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಅರಿವು ಮಾತಾಡಕ್ಕೆ? ಅದನ್ನ ಜನ ಮಾತಾಡ್ತಾರೆ. ಈಗ ದುಡ್ಡು ಕೊಟ್ಟು ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದೀವಿ, ಕೊಟ್ರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಅದನ್ನೇ ನನ್ನ ಹೆಸರು ಪ್ರತಿ ಸಾರಿ ಈ ತರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ಗೊತ್ತಿರಲಿಲ್ಲ, ನಾನು ನಿಜ ಗೊತ್ತಿರಲಿಲ್ಲ. ನಾನು ಏನಕ್ಕೆ ಅಂದ್ರೆ ಬಿಡ್ರಿ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡಕ್ ಆಗಲ್ಲ ಅಲ್ವಾ? ನಾವು ಲೂಸ್ ತರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಸೊ ಅದರಿಂದ ನಾನೇನ್ ಮಾಡಿದ್ದೀನಿ, ಸೊ ಎನಿವೆ ಇಲ್ಲಿ ನನ್ನನ್ನು ಯಾವತ್ತು ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೋಬಾರ್ದು. ನೋಡು, ಪ್ರೇಮ್ ಡೈರೆಕ್ಟ್ ಆಗಿ ಕೋರ್ಟ್ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ, ಕೋರ್ಟಲ್ಲಿ ಬರ್ತದೆ ಇವತ್ತು FIR ಈಗ ಬರುತ್ತೆ. ಈಗ ಆಯ್ತು, KP ಆಗ್ರಾ ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ. ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ, ಈಗ ಬರುತ್ತೆ ಕೋರ್ಟಲ್ಲಿ. ಒಂದು 4 ಗಂಟೆ 4 ವರ್ಷ ಬರುತ್ತೆ, ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂಡ್ ಪ್ರೊಡ್ಯೂಸರ್ ನಿಮ್ಮ ಅಪೀಲ್ ಏನು? ನನ್ನ ಅಪೀಲ್ ಒಂದೇ, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಪೀಲು. ತುಂಬಾ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ಅಲ್ಲ, ನಾನೇ ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ಸರಿ, ಇದಾದ್ಮೇಲೆ ನಿಂದು ಪರ್ಸನಲ್ ಇದೆಯಾ? ಯಾರೋ ಒಬ್ಬ ದುಡ್ಕೊಂಡು ನಿಮ್ ಪರ್ಸನಲ್ ಇದೆ, ನೀವು ಮನೆಗೆ ಮಾತಾಡ್ಬೋದು, ಪಬ್ಲಿಕ್ ಅಲ್ಲಿ ಮಾತಾಡ್ತೀಯಲ್ಲ, ಫೇಸ್ ಮಾಡು. ಈಗ ಹಾಕ್ತೀನಿ ನಾನು, ಡೆಫಾಮೇಷನ್ ಕೇಸ್ ಹಾಕ್ತೀನಿ, ಇವಾಗ ಕೇಸ್ ಹಾಕ್ತೀನಿ. FIR ಬರ್ತದೆ, ಈಗ ಸಂಜೆ FIR ಬರ್ತದೆ. ಕಾನೂನು ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕು ಬಿಡ್ಬೇಕು, ಅದು ಅವ್ರ ಇಷ್ಟ, ಕಾನೂನು ಪ್ರಕಾರ ಮಾಡ್ತಾರೆ. ಆಯ್ತಾ? ಅದಾದ್ಮೇಲೆ ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ, ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ. ಒಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್, ಈಗ ಇದಾದ್ಮೇಲೆ, ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರೇ, ಅವರು ನಿರ್ಮಾಪಕರು, ಅವರು ಗೊತ್ತಿರೋದು, ನೀವು ಗೊತ್ತಿರೋದು, ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥದ್ದು ತಿಳಿ. ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದು ಅಂದ್ರೆ ನನಗೆ ಓನ್ಲಿ KVN ಸರ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಅನ್ಕೊಂಡು. ಆಯ್ತಾ? ಅದಾದ್ಮೇಲೆ ಕೇಳ್ತೀನಿ, ಕೇಳು, ನಮ್ಮ ಮನೋಹರ್ ಸರ್, ಇದೇನ್ ಸರ್ ಹಿಂಗ್ ಮಾತಾಡೋಣ ವಯ್ಯ, ಇದೇನ್ ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ, ಏನ್ ಸರ್ ಅಂತ. ಅದಾದ್ಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡ್ಲಾ, ಗುರುವೆ ಏನ್ ಗುರುವೆ ಅದು ನಿಮ್ಮಿಂದ ಎಷ್ಟು ಜನ ಬದುಕೋರು ಗುರುವೆ, ಏನ್ ಗುರುವೆ ಹಂಗೆಲ್ಲ ಮಾತಾಡ, ಹಿಂಗೆ ಅಂದ್ರೆ ಇವ್ರು 3 ಜನ ಮಾಡಿದ್ರಪ್ಪ. ಈಗ ಅವ್ರ ಕಡೆಯಿಂದ ಏನಾದ್ರು ಉತ್ತರ ಸಿಕ್ಕಿದೆಯಾ? ಯಾಕೆ ಮಾತಾಡಿದ್ರು ಏನು ಅನ್ನೋಂಥದ್ದು, ಅಥವಾ ಹೇಗೆ ಅಂತ? ನನಗೆ ಉತ್ತರ ಬೇಡ ಬಾಸ್, ಉತ್ತರ ಕೋರ್ಟಲ್ಲಿ ಮಾಡ್ಕೊಳ್ಳಿ, ಕೋರ್ಟಲ್ಲಿ ಬಂದು ಕೊಟ್ಕೊಳ್ಳಿ. ನನಗೆ ಯಾಕೆ ಉತ್ತರ ಬೇಕು? ಈಗ ಅವರು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್. ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ತುಂಬಾ ಕೆಟ್ಟದಾಗಿ, ತುಂಬಾ ಅವ್ರು ಹೇಳ್ತಾರಲ್ಲ, ಏನೋ ಹಸುಗಳು
ಇದು ಬೆಳೆದು ಬಂದವನು ಏನ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ, ಎಲ್ಲೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟೆ ರೀ ಸ್ವಾಮಿ. ಒಂದ್ ತಿಳ್ಕೊಳ್ಳಿ ಏನಾದ್ರು ಅಂದ್ರೆ ನಾಲೆಡ್ಜ್ ಇದ್ರೆ ನಿಮ್ಗೆ ಏನಾದ್ರು, ನೀವು ನಾನು ಕರೆಕ್ಟ್ ಆಗಿದ್ದೀನಿ ಆರಾಮಾಗಿದ್ದೀನಿ ಅಂದ್ರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲ್ ಇಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು, ಹೊಸ ದನ ಎಮ್ಮೆ ಎಸ್ಕೊಂಡೇ ಬಂದಿದ್ದು. ಇವತ್ತು ಎಮ್ಮೆ ಕಟ್ಟಿದೀವಿ, ಇವತ್ತು ಹೊಸ ಕಟ್ಟಿದೀವಿ. ಇವತ್ತು ನಂದು ದೊಡ್ಡ ಡೈರಿ ಮಾಡಿದೀನಿ ನನ್ನ ತಾಯಿ ಹೆಸರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಅಷ್ಟೇನೆ, ಪೆಟ್ರೋಲ್ ಕಾಸಿಲ್ಲ ಅಂದ್ರೆ ನೀನ್ ಕೊಟ್ಟಿದ್ಯೋ ಬಿಟ್ಟಿದ್ಯೋ ಅವ್ರಿಗುಂಟು ನಿನಗುಂಟು, ಆಯ್ತಾ. ಬಟ್ ಇವತ್ತು ತಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತಾವ್ರೆ DCM, ಆಯ್ತಾ. ಆ ರೇಂಜ್ ಇದಾರೆ ಅಂದ್ರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ, ಲೋ ಲೆವೆಲ್ ಇಂದಾನೆ. ಯಾರೋ ಹಪ್ಪು ಎಲ್ಲಿಂದ ಬರ್ತಾರೆ, ಹೆಂಗ್ ಬಂದ್ಬಿಡ್ತಾರೆ? ಇವ್ರೇನು ಊಟದ ತಕ್ಷಣ, ಇವ್ರ ಅಪ್ಪ ಅಮ್ಮ ಊಟದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹುಟ್ಟಿಸಿದ್ರ ಇದ್ರ? ಇಲ್ಲ ತಾನೆ, ಚಿಕ್ಕದ್ರಿಂದಾನೇ ಬರೋದು. ಅಂದ್ರೆ ದೊಡ್ಡವ್ರ ಹೆಸರು ಇಷ್ಟು ಈಸಿಯಾಗಿ ತಗೊಂಡು ಬೈದ್ರಲ್ಲ, ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಅವ್ರಿಗೆ? ಅಲ್ಲ ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡಿದ್ರಲ್ಲ, ಯಾರಾದ್ರೂ ಬಂದು ಒಬ್ರು ಮಾತಾಡಿದ್ರ? ಈಗ ಮಾತಾಡಿದ್ರ? ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಶನ್ ಆಗ್ತಿದೆ. ಎಲ್ಲೋ ಒಂದ್ ಕಡೆ ಕೇಳಿದಾಗ, ಎಲ್ಲೋ ಒಂದ್ ಕಡೆ ಹುಡುಗರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಹೋಗ್ತದಲ್ಲ, ಆಯ್ತಾ. ಫ್ಯೂಚರ್ ಅವೆಲ್ಲ ಅಂದ್ರೆ ಆತರ ಮಾತಾಡಿದಾಗ ಮೀಡಿಯಾದವರು ನೀವು ಆಫ್ ಮಾಡಿ ಕ್ವಶನ್ ಮಾಡ್ಬೇಕು ಅಂತ. ಆಕ್ಚುಲಿ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ? ರವಿನೇ ಕ್ವಶನ್ ಮಾಡಿದ, ಅದನ್ನ ಏನಿದ್ ಮಾಡಿ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡೋ ಲೆವೆಲ್ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಇಳಿದು ಬಂದು ಅದನ್ನ ನಿಮ್ಗೆ ಹೇಳ್ತಾ ಇದ್ವಿ. ಅಂದ್ರೆ ನಾವೇನ್ ಸುಮ್ಮನೆ ಕೇಳಿಸ್ಕೊಂಡ್ ಬಂದಿಲ್ಲ. ಅಲ್ಲಲ್ಲ, ಕರೆಕ್ಟು. ನಾನು ಅದನ್ನೇ ಹೇಳುದು, ಬಂದ್ಬಿಡ್ಬೇಕು ನಾನು ಹೇಳ್ತಾ ಇರೋದು. ಆಮೇಲೆ ಏನ್ ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ. ಗುರು, ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರ ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ, ಅದನ್ನ ಹಾಕಿ ಸ್ವಾಮಿ. ಅಲ್ಲೇನೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಳು, ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲಾದ್ರೂ ಇನ್ನೊಬ್ಬರಿಗೆಲ್ಲ ಹೆಲ್ಪ್ ಆಗ್ಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡು ಇಲ್ಲ ಒಂದ್ ಕಡೆ ಕಟ್ಟು ಅಂತ, ಅದನ್ನ ಹಾಕಿ ಸ್ವಾಮಿ. ಮಾಡ್ತೀನಿ, ನಾನ್ ಬಂದ್ ಮಾಡ್ತೀನಿ. ಇಂಥವ್ ಯಾವ ಮಾಡಲ್ಲ. ಇವೆಲ್ಲ ಸುಮ್ನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು, ಸು ಡಾಟ್ 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 ಬೋ ಡಾಟ್ 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 ಕಾ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಒಂದು ರೀತಿ ತಿರುಗಾಣ ಆಗ್ತಾ ಇದೆ. ಅಲ್ಲಲ್ಲ, ಸಿನಿಮಾದವ್ರು ಅಂತಲ್ಲ, ಪ್ರಪಂಚನೇ ಆಗಿದೆ. ತುಂಬಾ ಸರಿ ನೀವು ಮಾತಾಡಿದ್ರೆ ಪ್ರಪಂಚನೇ ಆಗಿದೆ. ಇಲ್ಲ ಮಕ್ಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನ್ ನಾಟ್ಲಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದ್ಲೆಲ್ಲ ಹೆಂಗಿತ್ತು, ಯಾವ ತರ ಇತ್ತು ಅಲ್ವಾ? ನೀನೇ ಇದ್ದ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡ್ರಿ, ತಿದ್ದಿ ಹೇಳೋರು ನಮ್ಗೆ ಹೇಳ್ತಿರಲ್ವಾ? ನಮಗೂ ಬೇಜಾರಾಗಿದೆ ಸರ್. ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಈಗ ಯಾರೋ ಕೈಗೆ ಸಿಕ್ಕಲ್ಲ ಮೀಡಿಯಾದ ಪರಿಸ್ಥಿತಿ ಬದಲಾಗಿದೆ. ಈಗ ತುಂಬಾ ಕಾರಣ ಇದೆ. ಅದಕ್ಕೆ ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ, ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ. ಈಗ ನೀನು ಕೈಗೆ ಸಿಕ್ತಾ, ಇವನ್ ಕೈಗೆ ಸಿಕ್ತಾ, ಅವ್ರ ಕೈಗೆ ಸಿಕ್ತಾ, ಫೋನ್ ಮಾಡಿ ಕೇಳ್ಬೋದು, ಗುರು ಏನ್ ಗುರು ಹಿಂಗ್ ಹಾಕಿದೆ ಗುರು. ಯಾರು ಸಿಕ್ಕಿಲ್ಲ, ಯಾಕಂದ್ರೆ ಅವ್ರವ್ರೇ ಮೀಡಿಯಾ ಆಗ್ಬಿಟ್ಟು ಅವ್ರೀಗ ಫೋನ್ ಇಟ್ಕೊಂಡು ಅವನವನೇ ಕಣ್ಣಂತ. ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟ್ಲಕ್ಕೆ ಸಿನಿಮಾ ಮಗ, ಏನು ಮಾಡಕ್ಕಾಗಲ್ಲ. ಇರೋದೇ ಹಂಗೆ, ಇರೋದೇ ಹಂಗೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರಾ, ಯಾರೋ ಏನೋ ಹಾಕ್ತಾರಲ್ಲ, ತಮ್ಲೈನ್ ಹಾಕ್ತಿರಲ್ಲೋ ಅಣ್ಣ, ನಿಮ್ ದಮ ಏನ್ರೋ ನೀವು. ಅಯ್ಯಪ್ಪ, ನಮ್ ತಾಯಣ್ಣ, ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದು 20 ವರ್ಷ ಹಿಂದಿಂದನೂ ನಂದು ಯಾವ್ದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ, ಎಲ್ಲಾ ಕಾಸಾಗವೆ, ಹೌದಾ, ಯಾವ್ದು ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಅಯ್ಯಪ್ಪ ಏನ್ರಿ ಈ ತಮ್ಲೈನ್ ನೋಡಿದ ತಕ್ಷಣ ಅಯ್ಯಯ್ಯೋ ಏನ್ ಗುರು, ಹೌದಾ ನಿಜನಾ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ, ಈ ಏನೋ ಹೇಳ್ತಾರೆ, ಏನದು ಮೊನ್ನೆ ಯಾವ್ದೋ ನಮ್ ಶ್ರೀನಿವಾಸ್ ಹೇಳ್ತಿದ್ರು, ಏನಪ್ಪ ಅದು, ನಂಬಿಕೆ ಹರ್ರಾನಲ್ಲ. ಅದನ್ನೊಂದು ಜೋಡ್ದಾಗ ಹಾಕ್ಬಿಡ್ತಾರೆ, ನಂಬಿಕೆ ಹರ್ರಾನಲ್ಲ. ವಾಟ್ ಇಸ್ ನಂಬಿಕೆ ಹರ್ರಾನಲ್ಲ? ಹಿಂಗೆ ಅಂದ್ರೆ ಏನಾಗುತ್ತೆ, ಈ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಕೆಲವು ನಮ್ಮ ಮೈಕ್ಗಳು ಇದ್ದವು ಸುಮ್ನೆ ಇರ್ನಾರ್ದೆ ಏನೋ ಲೈಕ್ಗೋ ಕಾಮೆಂಟ್ಗೋ ಗೊತ್ತಿಲ್ಲ ಗುರು, ನಮ್ಮ ತಾಂಡ ನನ್ಗೂ ಹೋಗೋದು, ಯಾರೋ ಗೊತ್ತಿಲ್ದಾರೋ ಒಂದು ಇಂಟ್ರೋ ಮಾಡೋ ಅವ್ರು ಅಷ್ಟು ಉದ್ದ ಹೇಳ್ತಾರೆ. ಯಾರು ಅವ್ನು ಚಡ್ಡಿ ಹಾಕೊಂಡು ರಸ್ತಲ್ಲಿ ಹೋಗ್ತೀಯ ಕಳಲ್ಲ, ಅವ್ನ ನೆಟ್ಟಕ್ಕೆ ಗಣೇಶ ಸುರ್ಸಕ್ ಬರ್ತೀಯ ನನ್ನ ಮಗನ್, ನಾನೇ ಪೇಪರ್ ಕೊಟ್ಟು ಅಂದ್ರೆ. ಎಸ್, ಇಟ್ಸ್ ಟ್ರೂ. ಪ್ರತಿಯೊಬ್ರು ಹಂಗೆ ಬೆಳಕ ಮುಂದಿರೋದು. ಮಾತಾಡೋದಿಲ್ಲ ಅಂತ ಹೇಳಿ ಈ ಹಿಂದೆ ಆಗಿರೋ ಘಟನೆಗಳು ಗಮನಿಸಿದ್ರೆ ಯಾರು ಸಾಥ್ ಕೊಟ್ಟಿಲ್ಲ ಸರ್. ದರ್ಶನ್ ಅವ್ರಿಗೆ ಅರೆಸ್ಟ್ ಆಗೋ ಟೈಮ್ ಯಾರು ಮಾತಾಡಿದ್ರಿ, ಎಷ್ಟು ಜನ ಮಾತಾಡಿದ್ರಿ? ಆ ಟೈಮಲ್ಲಿ ಎಲ್ಲ ಸೈಲೆಂಟ್ ಆಗಿದ್ರು. ಒಂದು ಹಂತಕ್ಕೆ ಹೋದ್ಮೇಲೆ ಒಬ್ಬರು ಸ್ಟಾರ್ಟ್ ಆಗಿದ್ದು. ಈಗ ನಿಮ್ಗೂ ಸ್ಟಾರ್ಟ್ ಆಗಿದೆ. ಕಲಾವಿದ್ರು ಅಂದ್ರೆ ಈಸಿ ಟಾರ್ಗೆಟ್ ಹೊರಗಡೆ ಪಬ್ಲಿಕ್ಗೆ. ಸೊ ನೀವು ಅದನ್ನ ನೀವೇ ಇನಿಷಿಯೇಟ್ ತಗೋಬಾರ್ದು ಸರ್. ಇವತ್ತಿನ ಪರಿಸ್ಥಿತಿ ನಾಳೆ ಇನ್ನೊಬ್ರು ನೀವು ಬರ್ಬೋದಲ್ಲ, ನಿಮ್ ಜೂನಿಯರಿಗೆ ಬರ್ಬೋದು. ಅಲ್ಲ, ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಮಗನ. ಇಲ್ಲ ನಾನು ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟ್ ಕೋರ್ಟ್ಗೆ ಹೋಗುವೆ. ಅಲ್ಲ ಸರ್, ಇವಾಗ ನನ್ನ ACP ಚಂದನ್ ಅವ್ರಿಗೆ ಫೋನ್ ಮಾಡಿದೆ, ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ, ಈ ತರ ಹಿಂಗಾಗಿದೆ,
ವಾಟ್ ಟು ಡು. ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಅಬ್ಯೂಸರ್ಸ್ಗಳು ಸರ್, ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ತೀವಿ ಸರ್ ಅಲ್ಲ, ಅಂದ್ರೆ ನೀವ್ ಈಗ್ಲೇ ಕೊಡಿ ಸರ್ ಸರ್, ನೀವ್ ಈಗ್ಲೇ ಹೇಳಿದ್ರಲ್ಲ, ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರ್ಲೇಬೇಕಾಯ್ತು, ಕೆಟ್ಟ ಪದ ಬಳಸಿರೋ ಅಂತ. ನಾಳೆ ಬರುವಂತ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ. ಅಕಸ್ಮಾತ್ ಈ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಗೊತ್ತಿದ್ರ ಸರ್ ನೀವು? ಅಲ್ಲ ನನ್ನ ಹೆಸರಿಲ್ಲ ನಾನು ಯಾಕೆ ಬರ್ಬೇಕು? ಮತ್ತೆ ಹೆಂಗೆ ಸರ್ ಇನ್ಸಿಡೆಂಟ್ ಹೆಂಗೆ ಸರ್ ಅಂತ ಜವಾಬ್ದಾರಿ ತಗೊಳ್ಳೋದು? ಇಲ್ಲ ನಿಮ್ ಈಗ topic ಬಂತು ಅಂತ ನೀವು ಬಂದ್ರಿ ಸರ್. ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು, ಹಚ್ಚಿದಾಗ ಹೋಗ್ಬೇಕು. ಸುಮ್ನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು, ಅದು ಇಂಪಾರ್ಟೆಂಟ್ ಮಗ. ಈಗ ದರ್ಶನ್ ಅವ್ರ ಬಗ್ಗೆ ಕೇಳ್ದೆ ನೀನು, ಅವ್ರು ಯಾರು ಬರ್ಲಿಲ್ಲ, ಇಸ್ ಕಾನೂನು ಅದು, ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನಾವು, ತಪ್ಪದು. ಯಾಕಂದ್ರೆ ಅದು ಕೋರ್ಟ್ ಅಲ್ಲಿ ಇದೆ, ಸೊ ಕಾನೂನಲ್ಲಿ ಇದೆ, ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಸ್ಟಾರ್ಟಿಂಗ್ ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪು ಅವ್ರ ಬಗ್ಗೆ ವೆಲ್ ನನ್ಗೆ ಚೆನ್ನಾಗ್ ಗೊತ್ತು. ಪುನೀತ್ ರಾಜ್ಕುಮಾರ್ ಅವರು ನಂಗೆ ಚೆನ್ನಾಗಿ ಜೊತೆಲಿದ್ದವನು, ಊಟ ಮಾಡಿದವನು, ಸಿನಿಮಾ ಮಾಡಿದವನು, ಅವ್ರೊಟ್ಟಿಗೆ ತುಂಬಾ ಬಾಂಧವ್ಯ ಇದೆ ನನಗೆ. ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿ ತಪ್ಪು, ನಾನು ಅದನ್ನು ವಾದಿಸ್ತೀನಿ, ಅವ್ರು ಮಾತಾಡಿ ತಪ್ಪು ಅಂತ. ಈ ತರ ಬರ್ತೀನಿ ಬಿಟ್ರೆ ಸುಮ್ನೆ ಬರಲ್ಲ ಗುರು. ಸುಮ್ನೆ ನಾನು ಏನಕ್ಕೆ ಬರ್ಬೇಕು? ನೀವು ಕರೆದಾಗ ಬರ್ತೀನಿ ನಾನು, ಬೇಕಿದ್ರೆ ಎನಿಥಿಂಗ್ಸ್ ಇಸ್ ಕಮ್ ಫೈಟ್. ಎಸ್, ಒಳ್ಳೇದು ಫೈಟ್ ಮಾಡೋಣ, ತಪ್ಪೇನಿದೆ? ಸರಿ ಸರ್, ಫೈನಲ್ ಏನ್ ಮಾಡ್ತಾರೆ ಹೇಳಿ ನೋಡಿ ಸರ್. ಏನಿಲ್ಲ ಗುರುವೆ, ಹೋಗ್ತಾ ಈಗ 4 ಗಂಟೆ FIR ಕಾಪಿ ಕಳಿಸ್ತೀನಿ, ಕೋರ್ಟ್ ಹೋಗ್ತೀವಿ, FIR ಕಾಪಿ ಬರುತ್ತೆ, ಕಳಿಸ್ತೀವಿ. ಸೊ ಅದಕ್ಕೆ ಅವ್ರು ಫೇಸ್ ಮಾಡ್ಕೊಂಡು ಡೆಫಾಮೇಷನ್ ಕೇಸ್ ಹಾಕ್ತಾ ಇದೀನಿ. ಸರ್ ಈಗ ಅವ್ರಿಗೆ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿದ್ದು ಯಾವಾಗ, ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಅಪ್ಪೋರು ಅಮೌಂಟ್ ಅಂದ್ರೆ ಅವರೇ ಪ್ರೊಡ್ಯೂಸರ್ ಎಷ್ಟು ಇದ್ ಮಾಡ್ಕೊಂಡು, ಅಂದ್ರೆ ಅಡ್ವಾನ್ಸ್ ತರ ಕೊಟ್ಟಿದ್ದ ಹೇಗೆ ಸರ್? ಅಡ್ವಾನ್ಸ್ ಮಗ, ಎಷ್ಟು ಅಡ್ವಾನ್ಸ್ ಕೊಟ್ಟಿರೋದು ನನಗೆ 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ. 9 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷ ಕಾಯಿಸಿದ್ರು ಬರ್ಲಿಲ್ಲ ಪಿಕ್ಚರ್ ಮಾಡಕ್ಕೆ. ಓಕೆ, ಆಮೇಲೆ ಬಂದ್ಬಿಟ್ಟು ನನ್ಗೆ ಹಿಂಗಾಗಿದೆ ಅಂತ ಸರಗೋವಿಂದ್ ಸರ್ ಹೇಳಿದ್ರು, ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಹೋಗ್ಲಿ ಅಡ್ವಾನ್ಸ್. 3 ವರ್ಷಕ್ಕಾದ್ಮೇಲೆ ನನಗೆ ಈಗ ದುಡ್ಡು ಕೊಡೋರು ಯಾರು? 3 ವರ್ಷ ನಾನು ಪಿಕ್ಚರೇ ಮಾಡ್ಲಿಲ್ವಲ್ಲ, ನನ್ಗೆ ಯಾರು ಕಾಸು ಕೊಡ್ತಾರೆ? ನನ್ಗೆ ಊಟ ಯಾರು ಹಾಕ್ತಾರೆ? ನನ್ನ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ? ಅಟ್ಲೀಸ್ಟ್ ನನ್ನ ಟೀಮ್ ಇದೆ, ನಂದು ಒಂದು 30-40 ಜನ ಹುಡುಗರು ಇದ್ದಾರೆ, ಆಫೀಸ್ ಬಾಡಿಗೆ ಯಾರು ಕಟ್ತೀರಾ? ಆದ್ರೂ 5 ಲಕ್ಷ ವಾಪಸ್ ಆದ್ರು ಯಾರು ಕೊಟ್ಟವ್ರೆ? ಕಲಾವಿದರಿಗೆ ಅಮ್ಮನ ಹತ್ರ ಜಯಮಲಾ ಅಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ. ಒಬ್ರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರ ಅಡ್ವಾನ್ಸ್ ಹತ್ರ ವಾಪಸ್? ನಾನು ಕೊಟ್ಟೆ, ನಾನು ಕರೆದ್ಬಿಟ್ಟು ಸರಾಗೊಂದವ್ರು ಇದಕ್ಕೆ ಇಟ್ಕೊಂಡೆ, ಅಧ್ಯಕ್ಷತೆಲೆ ನಾನು ಕೊಟ್ಬಿಟ್ಟು ನಾನು ಕಳಿಸ್ತೇ ಹೋಗಿ. ಅವತ್ತು ಅದನ್ನ ಒಪ್ಕೊಂಡು ಹೋದ್ರ ಅಷ್ಟೇ ಅಂತ ಅಲ್ವಾ? ಕ್ಲಿಯರ್ ಆಯ್ತು, ಕ್ಲಿಯರ್ ಅಲ್ವಾ? ಬರಲ್ಲ ಅಂತ. ಅದಾದ್ಮೇಲೆ 4 ಲಕ್ಷ ಕೊಡು, 4 ಲಕ್ಷ ಅದಾದ್ಮೇಲೆ ಏನ್ ಪ್ರಾಬ್ಲಮ್ ಆಯ್ತು? ನನ್ನ ಆಫೀಸ್ ಮುಂದೆ ಬಂದ್ರು, ಗೊತ್ತಿರ್ಬೇಕು ನಿಮ್ಗೆ. ಅವತ್ತು ಸಂಜೆ ಎಲ್ಲ ಬಂದು ಮನೆ ಛತ್ರಲೇಟ್ ಆಫೀಸ್ ಹತ್ರ ಕೂತಿದ್ರು. ಅದು ಅಲ್ಲಿಂದ ನನಗೆ ಇದಾಯ್ತು, ತಪ್ಪದು. ಯಾಕಂದ್ರೆ ಇನ್ಸಿಡೆಂಟ್ ಗೊತ್ತಿಲ್ಲದೆ, ಯಾಕಂದ್ರೆ ಅಲ್ವಾ? Yes. ಅದಕ್ಕೆ ನಾನು ಅದು incident ತಪ್ಪದು. ಕೇಳ್ತಾ ಇದ್ದೀನಿ. ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ. ಓಕೆ, ಅವತ್ತು ಮುಂಚೆ ಹೇಳಿದ್ರು ನಾನು 4 ಲಕ್ಷ ಅಲ್ಲ, ಹೋಗಿ ಬನ್ನಿ ಸ್ವಾಮಿ, ದೇವ್ರು ಕೊಟ್ಟಂಗೆ ಎಲ್ಲೋ ಕೊಡ್ತಾನೆ, ಯಾರೋ ಕೊಡ್ತಾನೆ ಅನ್ಬಿಟ್ಟು. ನನ್ನ 25 ಲಕ್ಷ 30 ಲಕ್ಷ ಹೋಯ್ತು, ಪರವಾಗಿಲ್ಲ, ನಿನಗೆ 4 ಲಕ್ಷ ತಾನೆ ಅಂತ ಅನ್ಬಿಟ್ಟು. ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಟಿದ್ದು, ಆಮೇಲೆ ಹೇಳಿದ್ದು, ಇಲ್ಲಿ ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ, ನನಗೆ ಇನ್ನೂ ದುಡ್ಡು ಬರ್ಬೇಕು, ಆಕ್ಚುಲಿ ನನಗೆ ಬೇಡ, ಪರವಾಗಿಲ್ಲ, ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂದ್ರೆ ತಗೊಳ್ಳಿ ಏನು ಕೊಟ್ಬಿಟ್ಟು ಚೇಂಬರ್ಗೂ ಹೇಳ್ಬಿಟ್ಟು ಹೋಗಿದ್ದೀನಿ, ಸರ್ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ. ಅದಾದ್ಮೇಲೆ ಇದಾಗಿದೆ, ಆಯ್ತಾ? ಸೊ ಇನ್ ಮಿಕ್ಕಿದೆಲ್ಲ ಅವ್ರು ತಗೊಳ್ಳಿ, ಸೊ ಕೋರ್ಟಲ್ಲಿ ಬರ್ತಿ ತಗೊಳ್ಳಿ. For business and personal promotions in Suman TV Kannada, please contact 9686376663.